ಕಲಬುರಗಿ DC ಡೆಪ್ಟಿ ಕಮಿಷನರ್ನ ಪಾಕಿಸ್ತಾನದಿಂದ ಬಂದಿದ್ದಾರಾ ಅಂತ ಮೈಕ್ ಸಿಕ್ಕಿ ಜನ ಚಪ್ಪಾಳೆ ಹೊಡೆದ ತಕ್ಷಣ ಬಿಟ್ಟರು ರೈಲನ್ನು. ಯಾರ್ರೀ ಪಾಕಿಸ್ತಾನದಿಂದ ಬರ್ತಾರೆ DC ಆಗಕ್ಕೆ ಇಲ್ಲಿಗೆ? ಕಾಮನ್ ಸೆನ್ಸ್ ಬೇಡವೇನ್ರಿ ನಿಮಗೆ? ಯಾರ್ರೀ ಬರ್ತಾರೆ DC ಆಗಕ್ಕೆ ಇಲ್ಲಿ? ಬಿಡ್ತೀರೇನ್ರಿ ನಿಮ್ಮ ಸರ್ಕಾರದವ್ರು? 14 ವರ್ಷದಿಂದ ಇದ್ದೀರಲ್ಲ, ಈಗ 11 ವರ್ಷದಿಂದ ಬಿಡ್ತೀರಿ ಯಾರನ್ನಾರು ನೀವು? ವ್ಯಂಗ್ಯ ಮಾಡೋದಕ್ಕೆ ಮಿತಿ ಬೇಡವಾ? ಸ್ವಲ್ಪನಾರು ಇದು ಬೇಡವೇನ್ರಿ? ಅದಕ್ಕೆ ಮುಸ್ಲಿಮರ ವಿಚಾರದಲ್ಲಿ ಅಥವಾ ಅವರ ಕೆಲವು ಕಾನೂನುಗಳು ಅಥವಾ ದೇಶ ಬಯಸ್ತಿರೋ ಕೆಲವು ಕಾನೂನುಗಳ ವಿಚಾರದಲ್ಲಿ ಸೈದ್ಧಾಂತಿಕ ಹೋರಾಟ ನಡೀಲಿ. ಅದು ವಕ್ಫೋ, ಯೂನಿಫಾರ್ಮ್ ಸಿವಿಲ್ ಕೋಡೋ, ಮತ್ತೊಂದೋ ಮಗದೊಂದು. ಬಟ್ ಯು ಕಾಂಟ್ ಟೆಲ್ ದಿ ಮುಸ್ಲಿಮ್ ದಟ್ ಶಿ ಆರ್ ಹಿ ಫ್ರಮ್ ಪಾಕಿಸ್ತಾನಿಂದ. ಹಂಗೆ ಹೇಳೋಕ್ಕಾಗಲ್ಲ, ಹಂಗೆ ಹೇಳೋಕ್ಕಾಗಲ್ಲ. ಎಂಥದಿದ್ರಿ ಇದು? ಇಂಥದ್ದೆಲ್ಲ ನೋಡ್ಕೊಂಡು ಕೂತಿರ್ತಿರಲ್ರಿ ಈ ಪಕ್ಷದವ್ರುಗಳು. ಅವ್ನು ಯಾವನ್ರಿ? ಅವನು ಕಚಡಾ ಮಂತ್ರಿ, ಅವನು ಮಧ್ಯಪ್ರದೇಶದವನು, ಇಡಿಯಟ್. ಅವನು ಮಾತಾಡಿದ್ನಲ್ಲ ಪಾಪ ಹೆಣ್ಮಗಳು ಸೋಫಿಯಾ ಕುರೇಶಿ ಕರ್ನಲ್ ಅವ್ರ ಹತ್ರಕ್ಕೆ. ಇವತ್ತು ಹೈಕೋರ್ಟ್ಗೆ ಹೋಗಿದ್ರು ಇವರು, ಅರೆಸ್ಟ್ ಮಾಡಿಬಿಡ್ತಾರೆ ಅಂತ. ಅದಕ್ಕೆ ಹೈಕೋರ್ಟ್ ಹೇಳ್ತು ನಿಮ್ಗೇನಾದ್ರು ಬುದ್ಧಿಗಿದ್ದಿ ಇದೆಯಾ ಅಂತ ಕೇಳ್ಕೊಂಡು ಜಾಡಿಸಿದ್ರು. ಆಗ ತಕ್ಷಣ ವಕೀಲರು ಅವ್ರು ಕ್ಷಮೆಯಾಚನೆ ಮಾಡ್ತಾರೆ ಅಂತ ಹೇಳಿದ್ರಂತೆ. ಹೈಕೋರ್ಟ್ ಆಯಿತು, ಅದಕ್ಕೊಂದು ಅಫಿಡವಿಟ್ ಹಾಕಿ ಅಂತೇಳಿ 19ನೇ ತಾರೀಕಿಗೆ ವಿಚಾರಣೆ ಕೊಟ್ಟಿದ್ದಾರೆ. ನಾವು ಅವ್ನು ಅರೆಸ್ಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಅವ್ರನ್ನ ಅರೆಸ್ಟ್ ಮಾಡಲ್ಲ, ವಿಚಾರಣೆಗೆ ಸಹಕರಿಸಲೇಬೇಕು, ಅದು ಪ್ರಶ್ನೆ ಬೇರೆ. ಅಲ್ಲಿ ವಿಚಾರಣೆ ಮಾಡೋಕ್ಕೇನು ದೊಡ್ಡದಿಲ್ಲ, ಅಲ್ಲಿ ಪ್ರಶ್ನೆ ಬೇರೆ. ಮೈ ಪಾಯಿಂಟ್ ಈಸ್ ಹೈಕೋರ್ಟ್ ಶುಡ್ ಹ್ಯಾವ್ ಟೋಲ್ಡ್ ಹಿಮ್, ನನ್ನ ಮುಂದೆ ಅಲ್ಲ ನೀನು ಅಫಿಡವಿಟ್ ಹಾಕ್ಬಿಟ್ಟು. ಅಫ್ಕೋರ್ಸ್ ಕಾನೂನು ರೀತಿಗೋಸ್ಕರ ಹಾಕು ಅಷ್ಟೇ. ಆ DC ಬರೀ ಕಾಗದ ಹ್ಯಾಂಡ್ ರಿಟನ್ ಸಾರಿ ಅಂತ ಅಲ್ಲಿ ಬರ್ಸಿ ಅವರಿಗೆ ಹೇಳಿದ್ದ. ಹೈಕೋರ್ಟ್ಗೆ ಅಫಿಡವಿಟ್ ಹಾಕಿರೋ ಪ್ರಯೋಜನ ಇಲ್ಲ. ಇವೆಲ್ಲ ಟೂ ಮಚ್ ಇದು. ಒಂದು ವೇಳೆ ನಿಮಗೆ ಆ ರೀತಿ ಅವ್ರುಗಳು ಬೇಡವೇ ಬೇಡ ಅನ್ನಿಸ್ಬಿಡೋದೇ ಆದರೆ UPSC ಕಿತ್ತಾಕ್ಬಿಡ್ರಿ. ಅವ್ರು ಎಕ್ಸಾಮ್ ಬರೆಯೋಂಗಿಲ್ಲ ಅಂತ ನಿಮ್ಗೆ ತಾನೇ UPSC ತೆಗೆದುಬಿಡಿ. ದಿಸ್ ಈಸ್ ನಾಟ್ ಫೇರ್, ಇದು ಎಲ್ಲಿಗೂ ಹೋಗಲ್ಲ. ಇದೀನಿ ಹಾಗೆಂದ ಮಾತ್ರಕ್ಕೆ ನಾನು ಆಗಲೇ ಅದನ್ನೇ ಹೇಳಿದ್ದು ಮಂಗಳೂರಲ್ಲಿ. ಸೈದ್ಧಾಂತಿಕವಾಗಿ ನೀವಿಬ್ಬರು ನಿಮ್ಮ ಹೋರಾಟಗಳನ್ನು ಮತ್ತು ಅನಿಸಿಕೆಗಳನ್ನು ಜನರ ಮುಂದೆ ಇಡುವಂಥ ವಿಚಾರದಲ್ಲಿ ರಾಜಕೀಯವಾಗಿ ಹೋರಾಟ ಮಾಡೋದು ಮಾಡಿ. ಅದಕ್ಕೊಂದು ರೀತಿ ರಿವಾಜು, ಇತಿಮಿತಿ, ಮಾನ ಮರ್ಯಾದೆ ಲಕ್ಷಣಗಳು ಇರಬೇಕು. ಅದು ಪ್ರಜಾಪ್ರಭುತ್ವ. ಎಸ್. ಸಿಎಂ ಸಿದ್ದರಾಮಯ್ಯ DCM DK ಶಿವಕುಮಾರ್ ಮಧ್ಯೆ ಟ್ರಾನ್ಸ್ಫರ್ ವಾರ್ ಜೋರಾಗಿದೆ. ತಮ್ಮ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಿಎಂ ಕೈಯಾಡಿಸಿದ್ದಾರೆ ಅಂತ DCM ಕೋಪಗೊಂಡಿದ್ದಾರಂತೆ. ಹುದ್ದೆ ನಿರೀಕ್ಷೆಯಲ್ಲಿದ್ದ 4 ಎಂಜಿನಿಯರ್ಗಳನ್ನ ಯಾವುದೇ ಮಾಹಿತಿ ನೀಡದೆ ಪೂರ್ವಾನುಮತಿ ಇಲ್ಲದೆ ವರ್ಗಾವಣೆ ಮಾಡಿರೋದಕ್ಕೆ DCM ಸಿಟ್ಟಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಒಂದು ಖಾರವಾಗಿ ಪತ್ರವನ್ನು ಬರೆದಿದ್ದಾರೆ. ವಿವಾದದ ಬಗ್ಗೆ ವ್ಯಾಪಕ ಸುದ್ದಿ ಆಗ್ತಿದ್ದ ಹಾಗೆ ಸಿಎಂ 20 ನಿಮಿಷಗಳ ಕಾಲ ತಮ್ಮ ಸರ್ಕಾರಿ ನಿವಾಸದಲ್ಲಿ DK ಅವರನ್ನ ಕರ್ಕೊಂಡು ಹೋಗಿ ಮಾತುಕತೆ ನಡೆಸಿದ್ದಾರೆ. ಎಲ್ಲ ಸಮಸ್ಯೆ ಬಗೆಹರಿದಿದೆ ಅಂತ ತಿಳಿದು ಬರ್ತಾ ಇದೆ. ಪತ್ರ ಬರೆದಿರೋದನ್ನ DK ಶಿವಕುಮಾರ್ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ವರ್ಗಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ವಿವೇಚನಾಧಿಕಾರ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ಇನ್ನು ಬಿಜೆಪಿಗರು ನೋಡ್ತಾ ಇರಿ ಏನೇನಾಗುತ್ತೆ ಅಂತ ಲೇವಡಿಯಾಡಿದ್ದಾರೆ. ಪ್ರಮೋಷನ್ ತಗೋಬಿಡ್ತಾರೆ. ಇಲ್ಲಿ PWD ಹೋಗೋದು, ಜಿಲ್ಲಾ ಪಂಚಾಯತಿಗೆ ಹೋಗೋದು, ಬೇರೆ ಕಡೆ ಹೋಗೋದು, ಸುಮಾರು ಜನ ಹೊರಟೋಗಿದ್ದಾರೆ. ನಮ್ಮಲ್ಲಿ ಇಂಜಿನಿಯರ್ಸ್ಗಳಿಲ್ಲ. ಈಗೆಲ್ಲ ಇಂಥ ಕೆಲಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು. ಅದಕ್ಕೆ ಯಾರನ್ನೂ ರಿಲೀವ್ ಮಾಡಿಬಿಡಿ, ಯಾರನ್ನೂ ಪೋಸ್ಟ್ ಮಾಡಿಬಿಡಿ ಅಂತ ನಾನು ಹೇಳ್ತೇನೆ. ನಮ್ಮ ಇಲಾಖೆನಲ್ಲಿ ಯಾವ ಅಧಿಕಾರಿಗಳು ಹಾಕಬೇಕು ಅಂತ ಮುಖ್ಯಮಂತ್ರಿಗೂ ಅಧಿಕಾರ ಇದೆ, ಉಪಮುಖ್ಯಮಂತ್ರಿಗಳಿಗೂ ಅಧಿಕಾರ ಇದೆ. ಅದರಲ್ಲಿ ಹಸ್ತಕ್ಷೇಪ ಅಂತ ಹೇಗೆ ಹೇಳ್ತೀರಾ? ಇವೆಲ್ಲವೂ ಕೂಡ ನೆಪ ಮಾತ್ರ. ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಮಹತ್ತರ ತಿರುವು ಪಡೆದುಕೊಳ್ತಕ್ಕಂಥದ್ದು ನಿಶ್ಚಿತ. ಆ ಕ್ಲೈಮ್ಯಾಕ್ಸ್ಗೆ ಬರ್ತಕ್ಕಂಥ ಮುಂಚಿತವಾಗಿ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಎಲ್ಲಿಗೆ ನೋಡಿ ಎಲ್ಲ ಎರವಲು ಸೇವೆ ಅಂತೆ ಇದೆ ಹೊರತು ನೇರವಾಗಿ ಯಾವುದೇ ಡಿಪಾರ್ಟ್ಮೆಂಟ್ ವ್ಯಕ್ತಿ ಅಲ್ಲಿ ಕೆಲಸ ಮಾಡಲ್ಲ. ಇಂಜಿನಿಯರ್ ಮಾಡಬೇಕಾದ ಕೆಲಸಕ್ಕೆ ಅವ್ರನ್ನ ಇಲ್ಲಿ ನೇಮಕ ಮಾಡ್ತಾರೆ. ಇದೆಲ್ಲ ವಸೂಲಿ ಗಿರಾಕಿ. ನನಗೆ ಗೊತ್ತಿಲ್ಲ. ಅಲ್ಲ, ಇಲಾಖೆ ಸಚಿವರನ್ನ ಕೇಳಬೇಕು ಸರ್. ಡೆಪ್ಟಿ DCM ಇಸ್ ರಾಂಗ್ ಈ ಪ್ರಕರಣದಲ್ಲಿ. ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಯಾಕೆ ಸರ್? ಫಸ್ಟ್ ಆಫ್ ಆಲ್, ಜಲಸಂಪನ್ಮೂಲ ಇಲಾಖೆಗೆ ಯಾಕೆ ಬರ್ತಿಲ್ಲ ಇಂಜಿನಿಯರ್ಗಳು ಗೊತ್ತಿಲ್ಲ. ಬತ್ತೋಯ್ತಾ ಡಿಪಾರ್ಟ್ಮೆಂಟ್, ಮುಗಿದೋಯ್ತು ಚಿನ್ನ. ಅದೇ ನಮ್ಮ KGF ಗಣಿ ಥರ ಎಲ್ಲ ಭಾಗದ ಆಗೋಗಿದೆ. ಇನ್ನೇನಿಲ್ಲ ಮಣ್ಣು. ಯಾರಿಗೂ ಬೇಕಾ ಡಿಪಾರ್ಟ್ಮೆಂಟು? ಹಾಗ ಯಾಕೆ ಪ್ರಾಬ್ಲಮ್ ಏನು? ಯಾಕದು ಯಾಕೆ ಬರ್ತಿಲ್ಲ ಅಲ್ಲಿ? ಇಲ್ವೇನೋ ಬೀಜ ಬಿತ್ತಿದ್ರೆ ಬೆಳೆ ಬರಲ್ಲ, ಬಂಡವಾಳ ಹಾಕಿದ್ರೆ ಎತ್ಕೊಳಕ್ಕಾಗಲ್ಲ, ಬಂಡವಾಳ ಹಾಕದೆ ಹೋಗಕ್ಕಾಗಲ್ಲ ಪೋಸ್ಟ್ಗೆ. ಅದಕ್ಕೆ
DCM ಹೇಳಬೇಕು ಅದನ್ನು. ಯಾಕೆ ಬರ್ತಿಲ್ಲ ಇಂಜಿನಿಯರ್ಗಳು? ಯಾವ ಅರ್ಥದಲ್ಲಿ ಹೇಳಿದ್ರು ಅಂತ ನಂಬರ್ 1. ನಂಬರ್ 2, ಡೆಪ್ಟಿ ಚೀಫ್ ಮಿನಿಸ್ಟ್ರು ನನ್ನ ಅನುಮತಿ ಇಲ್ಲದೆ ನೀವು ಮಾಡುವಂತಿಲ್ಲ ಅಂತ ಕಾಗದ ಬರೆಯೋಕ್ಕೆ ಅಧಿಕಾರನೇ ಇಲ್ಲ ನನ್ನ ಪ್ರಕಾರ CS ಗೆ. ಆಕ್ಚುಲಿ ಚೀಫ್ ಮಿನಿಸ್ಟರ್ ಅನುಮತಿ ಇಲ್ಲದೆ ಇಂಥ ಕೇಸ್ಗಳಲ್ಲಿ DCM ಮಾಡಕ್ಕೆ ಬರಲ್ಲ. ಅವ್ರಿಗೆ ಇಟ್ ಈಸ್ ದ ರಿವರ್ಸ್ ಲಾ ಆರ್ ರೂಲ್. CM ಸುಪ್ರೀಂ. ಹಾ, ಒಂದು ವೇಳೆ ಇದು ಸರಿ ಅಂತ ಒಪ್ಪೋದಾದ್ರೆ DCMದು ವಾದನ, ನಾಳೆ ನೀವು ಮುಖ್ಯಮಂತ್ರಿ ಆಗ್ತೀನಿ ಅಂತ ಭಾವಿಸಿದ್ರಿ, ಆಗ್ಬೋದು ಆಗದೆ ಇರ್ಬೋದು, ನಿಮ್ಮ ಹೈಕಮಾಂಡ್ಗೆ ಬಿಟ್ಟಿದ್ದಿತ್ತು, ಓಕೆ, ನಂಗೆ ಗೊತ್ತಿಲ್ಲ. ಆದರೆ ಅಂತ ಇಟ್ಕೊಳ್ಳೋಣ, ಎಸ್, ನಿಮ್ಮ ಕೈ ಕೆಳಗೆ ನೇಮಕ ಆಗಬಹುದಾದ ಆದರೆ ಒಬ್ಬ DCM ಇದೇ ಕಾಗದ ಮತ್ತೆ CS ಬರೆದ್ರೆ ಹೇಗಿರುತ್ತೆ? ನಿಮ್ಮ ಕಂಟ್ರೋಲಲ್ಲಿ ಆಗ ಹೇಗಿರುತ್ತೆ? ನೀವು ಹೆಂಗಿರುತ್ತಾಗ? ಚೀಫ್ ಮಿನಿಸ್ಟರ್ ಹ್ಯಾಸ್ ದ ಪವರ್ ಟು ಇಂಟರ್ವೀನ್. ಅವರು ಈ ಇಲಾಖೆಯ ಇನ್ಚಾರ್ಜ್ ತಗೊಳಕ್ಕೂ ಮೊದಲೇನೆ ಆ ಒಂದು ಒಪ್ಪಂದ ಆಗಿತ್ತಂತೆ. ಎಲ್ಲ ಒಪ್ಪಂದ ಎಲ್ಲ ನೀವು ಮಾಡ್ಕೊಂಬಿಡಕ್ಕೆ ಬರಲ್ಲ. ನಿಮ್ಮ ಮನೆ ವೈಯಕ್ತಿಕ ಆಸ್ತಿ ಅಲ್ಲ ಇದೆಲ್ಲ. ಎಸ್, ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಕ್ಷಮೆ ಕೇಳುವ ತಪ್ಪೇನು ಮಾಡಿಲ್ಲ ಅಂತ ನಟ ಕಮಲ್ ಹಾಸನ್ ಹೇಳಿದ್ರು. ಈಗ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಲ್ ಹಾಸನ್ ಚಿತ್ರಗಳನ್ನ ಪ್ರದರ್ಶನ ಮಾಡಿಸಬೇಡಿ ಅಂತ ಕೂಡ ಬಿಗಿ ಪಟ್ಟನ್ನ ಹಿಡಿದು ಇವತ್ತು ವಾಣಿಜ್ಯ ಮಂಡಳಿ ಎದುರು ಪ್ರೊಟೆಸ್ಟ್ ಕೂಡ ನಡೆಸಿದ್ದಾರೆ. ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಪತ್ರವನ್ನು ಕೂಡ ಬರೆಯಲಾಗಿದೆ. ಫಿಲಂ ಚೇಂಬರ್ ಮೀಟಿಂಗ್ ಕೂಡ ನಡೆಸಿತು. ಕ್ಷಮೆ ಯಾಚನೆ ಕುರಿತಾಗಿ ನಾವು ಕಮಲ್ ಹಾಸನ್ ಜೊತೆಗೆ ಮಾತನಾಡ್ತೀವಿ, 2 ದಿನದ ಟೈಮ್ ಕೊಡಿ ಅಂತ ಕೂಡ ಕೋರಿದ್ದಾರೆ. ಇನ್ನು ಸಾರಾ ಗೋವಿಂದ್ ಅವರು ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಜಯಮಾಲಾ ಮಾತನಾಡಿ ಮೂಗು ಹಿಡಿದು ಬಾಯಿ ಬಿಡಿಸ್ತೀವಿ, ಶಿವಣ್ಣಗೆ ವಿಷಯ ತೀವ್ರತೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ, ಹಾಗಾಗಿ ಅವರು ಮಾತನಾಡಿದ್ರು. ಫಿಲಂ ಚೇಂಬರ್ ಮೀಟಿಂಗ್ಗೆ ಕರವೇ ಬಣಗಳು ಮುತ್ತಿಗೆ ಹಾಕಿದ್ವು, ಸಿನಿಮಾ ರಿಲೀಸ್ ಮಾಡಬಾರ್ದು ಅಂತ ಬಿಗಿ ಪಟ್ಟಣ ಹೇಳಿದ್ರು. ಏನು ಕನ್ನಡ ರಕ್ಷಣಾ ವೇದಿಕೆ ಅವರು ಹಾಗೂ ಹಲವಾರು ಸಂಘಗಳ ಸದಸ್ಯರು ಅಧ್ಯಕ್ಷರುಗಳು ಬಂದು ಇಲ್ಲಿ ಕಮಲ್ ಹಾಸನ್ ಹೇಳಿಕೆ ಕೊಟ್ಟಿರೋದನ್ನ ಖಂಡಿಸಿದ್ದಾರೆ. ಅವರು ಸಿನಿಮಾನ ಬ್ಯಾನ್ ಮಾಡಬೇಕು ಅನ್ನೋದು ಅವರ ಉದ್ದೇಶವಾಗಿದೆ. ಅವ್ರು ಕ್ಷಮಾಪಣೆ ಕೇಳಲೇಬೇಕಂತ ಹೇಳಿ ಕನ್ನಡ ಪರ ಸಂಘಟನೆಗಳು ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸ್ಪಂದಿಸಿ ಅವ್ರು ಮಾತಾಡೋದು ತಪ್ಪಂತ ಕ್ಷಮಾ ಕೇಳಲೇಬೇಕಂತ ಕೇಳ್ತಾ ಇದ್ವಿ. ಚೇಂಬರ್ ಅಲ್ಲಿ ಏನೇನು ಮೀಟಿಂಗ್ ಆಗಿದೆ, ಏನೇನು ಡಿಸ್ಕಷನ್ ಆಗಿದೆ, ನಾನು ಅವ್ರಿಗೆ ಅಪ್ಡೇಟ್ ಮಾಡಿಬಿಟ್ಟು ಕಮ್ಯುನಿಕೇಟ್ ಮಾಡಿಕೊಂಡು ಅದನ್ನು ಎಷ್ಟು ಬೇಗ ಆಗುತ್ತೆ ಅದನ್ನು ಸಾರ್ಟ್ ಔಟ್ ಮಾಡ್ತೀವಿ. ಅದನ್ನು ಕಮಲ್ ಹಾಸನ್ ಬಗ್ಗೆ ನಮ್ಗೆ ಯಾರಿಗೂ ಕನಿಕರನೂ ಇಲ್ಲ. ಕಮಲ್ ಹಾಸನ್ ಅವರು ಇವತ್ತು ನಾಳೆ ಒಳಗೆ ಅವರು ನೋವಾಗಿದೆ, ಕನ್ನಡಿಗರಿಗೆ ಖಂಡಿತವಾಗ್ಲೂ ನೋವಾಗಿದೆ. ವಿಷಾದವನ್ನ ವ್ಯಕ್ತಪಡಿಸಬೇಕು. ಅವರು ಇದ್ರ ಬಗ್ಗೆ ವಿವರಣೆ ಕೊಡಲೇಬೇಕಾಗುತ್ತೆ. ಘಟತನ ಮಾಡಿದ್ರೆ ಕನ್ನಡದ ಮನಸ್ಸುಗಳು. ಮಿಸ್ಟರ್ ತಮಿಳ್ ಹಾಸನ್ ತಮಿಳಿಗೆ ಲಿಪಿಯನ್ನು ಕೊಟ್ಟಿದ್ದು ಕನ್ನಡ ಭಾಷೆ ಅಂತ ವಿದ್ವಾಂಸರು ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ವಿಚಾರಿಸಿ ನೋಡಿ. ನೀವು ಕ್ಷಮೆ ಕೇಳಿದ್ರೆ ಕ್ಷಮಾ ಹಾಸನ್ ಆಗ್ತೀರಿ, ಇಲ್ದಿದ್ರೆ ಆ ಹಾಸನ್ ಆಗ್ತೀರಿ. ಆ ಹಾಸನ್ನು ಈ ಹಾಸನ್ನು ನನಗೆ ಗೊತ್ತಿರೋದು ಒಂದೇ ಹಾಸನ್ನು, ಅದು ನಮ್ಮೂರು ಹಾಸನ ಅಷ್ಟೇ. ಜಯಮಾಲಾ ಮೇಡಮ್ ಶಿವರಾಜ್ ಕುಮಾರ್ ಬಗ್ಗೆ ಹೇಳಿದ್ದನ್ನು ಒಪ್ತೀನಿ. ಕಾರ್ಯಕ್ರಮದಲ್ಲಿ ಕೂತಾಗ ಆ ವೇಗದಲ್ಲಿ ಬಂದ ಮಾತುಗಳ ಆಳ ಮತ್ತು ಅಗಲ ಮತ್ತು ಅದರ ಪ್ರಖರತೆ ಅವ್ರಿಗೆ ಅರ್ಥವಾಗದೇ ಇರಬಹುದು. ಆರ್ ಶಿವರಾಜ್ ಕುಮಾರ್ ಸಭಾ ಮರ್ಯಾದೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನಗುಮುಖದಲ್ಲಿ ಹಿಂಗೆ ಅನ್ಕೊಂಡು ಕೂತಿರ್ಬೋದು. ಐ ಅಕ್ಸೆಪ್ಟ್ ಇಟ್. ಬಟ್ ಎಲ್ಲೋ ನೋಡ್ತಾ ಇದ್ದೆ ಶಿವರಾಜ್ ಕುಮಾರ್, ಇದೇನು ದೊಡ್ಡದಾಗಿ ಎಳಿಬೇಡಿ. ಹೂ ಆರ್ ಯು ಟು ಟೆಲ್ ಮೀ ಎಳಿಬೇಡಿ ಅಂತ? ಯು ಓನ್ ಮೀ ಇನ್ ಯು ಆರ್ ಮೈ ಮಾಲೀಕನ? ನಿಮಗೆ ಕಮಲಾ ಹಾಸನ್ ಬಗ್ಗೆ ಪ್ರೀತಿ ಮತ್ತು ಧರ್ಮ ಸಂಕಟ ಇದ್ದರೆ ಅದು ನಿಮ್ಮನೆ ಒಳಗಡೆ ಇಟ್ಕೊಳ್ಳಿ. ರಾಜ್ಯದ ಭಾಷೆ ಮತ್ತು ಇದರ ವಿಚಾರದಲ್ಲಿ ಬಂದಾಗ ನಾವು ತೀರ್ಮಾನ ಮಾಡ್ತೀವಿ ಎಲ್ಲಿ ಎಳಿಬೇಕು ಎಲ್ಲಿ ಎಳಿಬಾರ್ದು ಅನ್ನೋದನ್ನು. ನೀವಲ್ಲ ಅದನ್ನು ತೀರ್ಮಾನ ಮಾಡೋದು. ನೀವು ಹೇಳಿದ ತಕ್ಷಣ ಡಾನ್ಸ್ ಮಾಡೋಕ್ಕೆ ಇಲ್ಲಿ ಬೊಂಬೆಗಳಲ್ಲ ನಾವು. ನಿಮಗಿರೋ ದಾರಿ ಒಂದೇ, ಸುಮ್ಮನೆ ಎಳಿಬೇಡಿ. ಕನ್ನಡಕ್ಕೆ ಎಂದು ಆಗಬೇಕು ಅಂದು ಆಗಬೇಕು ಈ ಭಾಷಣ ಎಲ್ಲ ನಿಲ್ಲಿಸ್ಕೊಳ್ಳಿ. ಆಗಬೇಕಾಗಿದ್ದು ಇಷ್ಟೇ ಶಿವರಾಜ್ ಕುಮಾರ್ ಕಡೆಯಿಂದ. ಹೌದು, ನಾನು ಅಲ್ಲಿದ್ದೆ. ಕಮಲಾ ಹಾಸನ್ ಆಡಿರುವ ಮಾತುಗಳು ಸರಿ ಇಲ್ಲ, ಇಷ್ಟೇ ಪದ ಬೇಕಾಗಿರೋದು. ಇದನ್ನ ಅಡ್ಗೋಡೆ ಮೇಲೆ ಇದನ್ನೆಲ್ಲ ಎಳಿಬಾರ್ದು, ಇದನ್ನೆಲ್ಲ ಇದು ಮಾಡಬಾರ್ದು, ಇದೆಲ್ಲ ನಮಗೆ ಹೇಳಕ್ಕೆ ಬರಬೇಡಿ. ಅದು ನಾವು ಮಾಡ್ಕೋತೀವಿ. ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ಕೋತೀವಿ. ಏನು ಧರ್ಮ ಸಂಕಟಗಳಿಗೆ ಸಿಕ್ಕಾಕೊಂಡು ಭಾಷೆ ಬಂದಾಗಲೂ ಗಟ್ಟಿಯಾಗಿ ನಿಲ್ಲಕ್ಕಾಗಲ್ಲ ಅಂತಂದ್ರೆ ನೀವು ಹೆಂಗಿರೋ ಆಗ್ತೀರಿ? ನನಗೆ ಯಾರು ಕೇಳಲೇಬಾರ್ದು ಅಂದ್ಕೊಂಡಿದ್ದೀರೋ ಹೇಗೆ? ಇನ್ನು ರಮ್ಯಾ, ಇದು ನೆಕ್ಸ್ಟ್ ಪಕ್ಷ ಯಾವುದೋ ಒಂದು, ಇದು ನಾವು ಭಾಷಾ ಪೂರ್ವಜರು ಸಾಮ್ಯತೆನ ಹೊಂಚ್ಕೊಂಡ್ಬಿಟ್ಟಿದ್ದೀವಿ, ಬಹಿಷ್ಕಾರ ಸ್ವಲ್ಪ ಹೆಚ್ಚು ಅಲ್ಲವೇ? ರೇ ಮೇಡಮ್, ನೀವು ಒಂಥರ ಈ ಸೈಬೀರಿಯನ್ ಬರ್ಡ್ ಇದ್ದಂಗೆ ಆವಾಗ ವಲಸೆ ಬತ್ತೀರಿ. ನೀವು ಒಂಥರ ವಲಸೆ ಹಕ್ಕಿ.
ಅಲ್ರಿ ಈಗೇನು ಯಾರ್ರೀ ರಾಜ್ಯದ ನೆಲ ಜಲ ಭಾಷೆ ಸಂಸ್ಕೃತಿ ವಿಚಾರದಲ್ಲಿ ಗಂಭೀರವಾಗಿ ತಗೋತಾರೆ? ರಾಜಕಾರಣ ಬಿಡಿ, ಫಿಲಮ್ ಬಿಡಿ, ಅಯ್ಯೋ ಫಿಲಮ್ ಬಿಟ್ಬಿಡಿ. ಫಿಲಮಲ್ಲಿ ಆಕೆ ಆ್ಯಕ್ಟ್ರೆಸ್ಸು ಆಕೆನ ಗಂಭೀರವಾಗಿ ತೊಗೋಬೋದು, ಆ್ಯಕ್ಟ್ರ್ ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಅಂತ ತಗೊಳ್ಳಿ. ಇದರಲ್ಲಿ ಯಾರೀ ತಗೋತಾರಿಕೇನ ಗಂಭೀರವಾಗಿ ಇವ್ರನ್ನ, ಈ ಮೇಡಮ್ನ? ಮಂಡ್ಯಾಗ ಹೋಗ್ಬಿಟ್ಟು ತೊಟ್ಟಿ ಮನೆ ಮಾಡ್ತೀನಿ, ಜನರದ್ದು ತಲೆ ಕಾಯ್ತೀನಿ, ಕಾಪಾಡ್ತೀನಿ ಅಂದ್ಕೊಂಡು ಬುರ್ಡೆ ಬಿಟ್ಬಿಟ್ಟು ಒಂದು ಎಲೆಕ್ಷನಲ್ಲಿ ಸೋಲ್ಸಿದ ತಕ್ಷಣ 1.5 ವರ್ಷ ಅಜ್ಞಾತವಾಸಕ್ಕೆ ಓಡೋಗಿದ್ದು ಗಿರಾಕಿಗಳು ಇವರೆಲ್ಲ. ನೀವು ಬಂದು ನಮಗೇನ್ರಿ ಹೇಳೋದು? ಕ್ಷಮೆ ಆ ಗಿರಾಕಿ ಕ್ಷಮೆ ಕೇಳಿದ್ರೆ ತಾನೇ ರೀ ಮೇಡಮ್ ಕ್ಷಮಿಸೋದು. ಕೇಳಿಸ್ರಿ, ಆಯ್ತು, ನಿಮ್ಮ ಮಾತೆ ನಡೆದೋಗ್ಬಿಡ್ಲಿ. ನಿಮ್ಮ ಋಣಗಳಿದೆಯಲ್ಲ, ಕೆಲವು ಹಿರಿಯ ನಟರು ಮತ್ತು ನಟಿಯರದ್ದು, ಆ ಕಮಲಾ ಹಾಸನ್ ವಿಚಾರದಲ್ಲಿ, ಅದನ್ನು ನಿಮ್ಮ ಮನೆ ಒಳಗಡೆ ಇಟ್ಕೊಳ್ಳಿ. ನಿಮ್ಮ ಋಣಗಳನ್ನು, ನಿಮ್ಮ ಸಂಬಂಧ ಸ್ನೇಹ ಇದ್ದರೆ ಅದು 4 ಗೋಡೆಗಳ ಮಧ್ಯೆ. ರಾಜ್ಯಕ್ಕೆ ಬಂದು ಅದನ್ನು ತುಪ್ಪಾಸವರಕ್ಕೆ ಬರಬೇಡಿ. ಇಲ್ಲಿ ಒಂದು ವೇಳೆ ನಾಳೆ ಏನಾದರೂ ಅಪ್ಪಿತಪ್ಪಿ ದೇವರೆಂಬುವವನು ಇದ್ದಾಗ ಕೆಳಗಿಳಿದು ಬಂದು ಏನಯ್ಯ ಕನ್ನಡದ ವಿಚಾರದಲ್ಲಿ ಹೀಗೆ ಹೇಳ್ತಿದ್ದೀಯಾ ಅಂತ ಹೇಳಿದ್ರೆ ನೀನು ನನ್ನ ದೇವರಲ್ಲ ಅಂತೀನಿ. ಬರೆದಿಟ್ಕೊಳ್ಳಿ. ದಟ್ ಶುಡ್ ಬಿ ಅವರ್ ಸ್ಟ್ಯಾಂಡ್. ಯಾವುದೋ ಫಿಲಮಲ್ಲಿ ಆ್ಯಕ್ಟ್ ಮಾಡಿರ್ತೀರಿ, ಏನೇನೋ ಸಂಬಂಧಗಳನ್ನು ಬೆಳೆಸ್ಕೊಂಡಿರ್ತೀರಿ, ವಾಣಿಜ್ಯ ವ್ಯವಹಾರಗಳಿಗೆ ಮುಂದಕ್ಕೆ ಹೋಗಿರ್ತೀರಿ, ಈಗ ಬಂದು ನಮ್ಮ ಮೂಗಿಗೆ ತುಪ್ಪ ಸವರಕ್ಕೆ ಬರ್ತೀರಾ ಎಲ್ಲರೂ ನೀವುಗಳು? ವಿಸಿಕೆ ಪಕ್ಷದ ಮುಖ್ಯಸ್ಥ ಕೂಡ ಹಾಗೆ ಮಾತಾಡಿದ್ದಾರೆ. ಅವನೊಬ್ಬ ಕೋತಿ. ನಾಳೆ ಎಲೆಕ್ಷನ್ನಲ್ಲಿ ತಮಿಳರೂ ಅಂತ ಮಾತಾಡ್ತೀರ, ಈ ಕೋತಿಗೆ ಏನು ಪಾಠ ಕಲಿಸ್ತಾರೆ ಅಂತ ನೋಡೋಣ ಅಲ್ಲಿಯ ಜನ. ಅದನ್ನು ಕಲಿಸಿದ ಮೇಲೆ ನೋಡೋಣ, ಮಾತಾಡೋಣ. ಒಬ್ಬ ಮಹಾನ್ ತಮಿಳ ಕಮಲಾ ಹಾಸನ್ಗೆ ಅಲ್ಲಿ ತಮಿಳು ಜನ ತೋರಿಸಿದಾರಲ್ಲಪ್ಪ, ಗಟ್ಟರ್ಗೆ ಹಾಕಿದ್ದಾರೆ ಆ ಪಾರ್ಟಿ ತಗೊಂಡೋಗಿ. ಗಟ್ಟರ್ಗೆ ಹಾಕಿದ್ರು ತಗೊಂಡೋಗಿ ಅಂತ ಹಾಕಿದ್ರು ಸೈಡ್ಗೆ, ಅವರನ್ನು ಸೇರಿಸಿ ಮಹಾನ್ ನಾಯಕನನ್ನು. ರಾಜ್ಯದಲ್ಲಿ ಕೆಲವು ಫಿಲಮ್ನವ್ರಿಗೆ ಈ ವ್ಯಕ್ತಿಗಳ ವಿಚಾರದಲ್ಲಿ ಧರ್ಮ ಸಂಕಟವು, ಒಳ ಒಪ್ಪಂದದ ಇರಾದೆಯು ಅಥವಾ ಬೇರೆ ಬೇರೆ ರೀತಿಯ ಸಂಬಂಧಗಳು, ಮಾತನಾಡಲು ತುಟಿ ನಾಲಿಗೆ ಹೊರಳಲ್ಲ, ಆ ಪರಿಸ್ಥಿತಿಯಲ್ಲಿದ್ದಾರೆ. ಅಂಥವ್ರು ಬಾಯಿ ಮುಚ್ಕೊಂಡಿರಿ, ತುಪ್ಪ ಸವರಕ್ಕೆ ಬರಬೇಡಿ. ಎಸ್